ಈ ಸರಿ ಎಲ್ಲ ಒಂದಷ್ಟು ಹೊಸ ಪ್ರತಿಭೆಗಳು, ಅಂದರೆ ಹೊಸ ಲೈಟ್ಸು, ಇವ್ರ ಲೈಫೆಲ್ಲ ದೊಡ್ಡ ದೊಡ್ಡ ಲೈಟ್ಗಳಾಗಿ ದಾರಿ ಕಾಣ್ತಾ ಇರಲಿ ಅನ್ನೋ ಆಸೆ. ನಾವೆಲ್ಲ ಅಳಬರಿದ್ದೀವಿ, ನಾನು, ಶಿವಸೇನಾ, ಗಿರಿ, ಮಾಸ್ತಿ, ನಾವೆಲ್ಲ ಅಳಬರು ಒಂದಷ್ಟು ಹೊಸ ಲೈಟ್ಸ್ಗಳನ್ನ ಇಟ್ಟಿದ್ದೀವಿ ಇಲ್ಲಿ. ಸೊ ನೀವು ಒಬ್ಬೊಬ್ಬರೇ ಪರಿಚಯ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಮಾತಾಡಿ ಮುಗಿಸೋಣ, ಸಾಂಗ್ ರಿಲೀಸ್ ಮಾಡ್ಬೋದು. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ ದೊಡ್ಡ ಅರಮನೆ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ವೆಲ್ಕಮ್ ಟು ಯು ಆಲ್. ನಾನು ಕೂಡ ರಂಗಭೂಮಿ ಕಲಾವಿದೆ. ಆ್ಯಂಡ್ ವಿಜಯ್ ಸರ್ಗೆ ರಂಗಭೂಮಿ ಅಂದರೆ ತುಂಬ ಪ್ರೀತಿ. ರಂಗಭೂಮಿಗೂ ಅಷ್ಟೇ ಸರ್, ನೀವಂದರೆ ತುಂಬ ಪ್ರೀತಿ. ಬಿಕಾಸ್ ತುಂಬ ಜನಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಾಯ್ತಾ ಇರಿ, ವಿ ವಿಲ್ ಕಮ್ ಸೂನ್. ಅಣ್ಣ ಜೊತೆಲಿ ಇದಲ್ಲಿ 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ಲ ಜಾಲಿ. ಎಲ್ರಿಗೂ ನಮಸ್ಕಾರ. ನನಗೂ ಈ ವಿಜಯ್ ಸರ್ ಜೊತೆಲಿ ಇದು 3ನೇ ಪಿಕ್ಚರು. ಹಂಗಾಗಿ ಇದು 3ನೇ ಪಿಕ್ಚರು. ನನಗೂ ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರೆ, ತುಂಬ ಚೆನ್ನಾಗಿದೆ. ಈ ಸಿಟಿ ಲೈಟ್ಸಲ್ಲಿ ಸುಮಾರು ಜನ ಹೊಸೊಬ್ಬರಿಗೆ ಸನ್ಲೈಟ್ ಆಗುತ್ತೆ. ಸೊ ಎಲ್ಲ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಫೈಟ್ ಮಾಸ್ಟರ್ ಕೆಲಸ ಮಾಡ್ತಾರೆ, ಸಿಟಿ ಲೈಟ್ಸಾಗಿ ಒಂದು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದುನಿಯಾ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಣ್ಣ ಒಂದು ಒಳ್ಳೆ ಪಾತ್ರ ಕೊಟ್ಬಿಟ್ಟು ಖುಷಿಪಡಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಏನು ಮಾಡೋಕ್ಕಾದ್ರೆ ನಂದು ಗಿರಿ ಅವ್ರದ್ದು ತುಂಬ ಹಳೆ ಸಂಬಂಧ ಮತ್ತೆ ಸ್ನೇಹ, ಪ್ರೀತಿ. ಇದು ಸಂಗೀತದ ಇದಾಗಿರೋದ್ರಿಂದ ಪಾತ್ರಕ್ಕಿಂತ ಹಂಗಾಗಿ ಬರೀ ಪರಿಚಯ ಮಾಡ್ಕೊಡೋ ಆಸೆ ನಮಗೆ. ಕುಮಾರ, ಸುಮ್ಮನೆ ಚಿಕ್ಕದಾಗಿ ಹೇಳಿ ಸಾಕು ನೀನು. ಈ ಸಿನಿಮಾಯಿಂದ ಮೆಜೆಸ್ಟಿಕ್ ಕುಮಾರ ಆಗಿದ್ದೀನಿ. ಸಿಟಿ ಲೈಟ್ಸ್ ಆಡಿಯೋ ಲಾಂಚ್ ಇದೆ, ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ವಿಷಯ ಏನು ಅಂದರೆ, ವಿನಯ್ ಸರ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅದು ಇಷ್ಟ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನಗೆ ಪಾರ್ಟ್ನರ್ ಆಗಿ ವಿಕ್ರಮ್ ಅಂತ, ಸರ್ ನಿಮ್ಮ ಫುಲ್ ಹೆಸರು ಹೇಳಿ ಸರ್, ಜಲ್ದಿ ಸಾಂಗ್ ರಿಲೀಸ್ ಮಾಡಬೇಕು. ವಿಕ್ರಮ್ ಆರ್ಯ ಅಂತ ಪಾರ್ಟ್ನರು. ಅವರು ಮಾತಾಡೋದು ಕಡಿಮೆ, ಸುಮ್ಮನೆ ನಿಂತ್ಕೊಂಡು ನೋಡೋದು ಜಾಸ್ತಿ. ಸೊ ಹಂಗಾಗಿ ಎಲ್ರಿಗೂ ನಮಸ್ಕಾರ. ಜಲ್ದಿ ಮಾತಾಡೋದು ಸರ್. ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ. ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ ಸಿನಿಮಾನ. ಒಳ್ಳೇದಾಗಲಿ, ಇದೇ ನನ್ನ ಆಶೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ಸಾಂಗ್ ರಿಲೀಸ್ ಮಾಡೋಣ. ನನಗೊಂದಷ್ಟು ಹೊಸ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆ ಕ್ಲೋಸ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಆಸೆ. ಅವರು ತುಂಬ ಜಾಸ್ತಿ ಓದ್ಕೊಂಡು ಸುಸ್ತಾಗೋಗಿದ್ದಾರೆ. ಬನ್ರಪ್ಪ ಎಲ್ಲ ನನ್ನ ಹೊಸ ಫ್ರೆಂಡ್ಸ್ ಇವರು. ನಂದು ಮನೆ ಹತ್ರ ಫ್ರೆಂಡ್ಸ್ ಆಗಿರೋರು. ಯಾವಾಗಲೂ ಕೇಳ್ತಾರೆ, ನೆಕ್ಸ್ಟ್ ಸಿನಿಮಾ ಯಾವುದು, ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರಿಗೆ ಹೇಳಿದೆ, ನಾಳೆ ಬನ್ನಿ ಒಂದು ಸಾಂಗ್ ರಿಲೀಸ್ ಮಾಡಿಸ್ತೀನಿ ಅಂತ. ಸೊ ಇವಾಗ ನೀವೇ ಸಾಂಗ್ ರಿಲೀಸ್ ಮಾಡ್ಬೇಕು ಕಣ. ನೀವೇ ಏನು ಹೇಳ್ಬೇಕು ಅದಕ್ಕೆ ಪ್ರವೀಣ್? ಥ್ಯಾಂಕ್ ಯು, ಬಾ.